ಮಾತುಗಳು ಕಥಾರೂಪಕ. ಹಿನ್ನೆಲೆಯಲ್ಲಿ ಮೃದುವಾದ ಕೊಳಲು ಅಥವಾ ಮಲೆನಾಡಿನ ಹಕ್ಕಿಗಳ ಕಲರವ ಕೇಳಿಸಲಿ. ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾದಂಬರಿ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾನು ನಿಮಗೆ ಮೌನದಲ್ಲೇ ಅರಳಿದ ಒಂದು ಸುಂದರ ಪ್ರೇಮ ಕಥೆಯನ್ನು ಹೇಳಲಿದ್ದೇನೆ. ಇದು ಆದಿತ್ಯ ಮತ್ತು ಕಾವ್ಯಾಳ ಕಥೆ. ಭಾಗ 1. ಬಾಲ್ಯದ ಗೆಳೆತನ. ಮಲೆನಾಡಿನ ಆ ಸುಂದರ ಹಸಿರು ಹಳ್ಳಿಯಲ್ಲಿ ಆದಿತ್ಯ ಮತ್ತು ಕಾವ್ಯ ಒಟ್ಟಿಗೆ ಬೆಳೆದವರು. ಶಾಲೆಗೆ ಹೋಗುವ ದಾರಿ, ಸಂಜೆ ಹೊಲದಲ್ಲಿ ಅಡ್ಡಾಡುವ ಆ ಹರಟೆ, ಇದೆಲ್ಲವೂ ಅವರಿಗೆ ಕೇವಲ ಸ್ನೇಹವಾಗಿತ್ತು. ಆದರೆ ಕಾಲ ಸರಿದಂತೆ ಆ ತಿಳಿಯದ ವಯಸ್ಸಿನಲ್ಲೇ ಅವರ ನಡುವೆ ಒಂದು ಅದೃಶ್ಯ ನಂಟು ಬೆಳೆದಿತ್ತು. ಭಾಗ 2. ಅಂತರ ಮತ್ತು ಮೌನ. ಕಾಲೇಜಿಗೆ ಬಂದ ಮೇಲೆ ಎಲ್ಲವೂ ಬದಲಾಯಿತು. ಆದಿತ್ಯನ ಕಣ್ಣಲ್ಲಿ ಕನಸುಗಳಿದ್ದರೆ ಕಾವ್ಯಾಳ ಮನಸ್ಸಿನಲ್ಲಿ ಮೌನವಿತ್ತು. ಒಂದು ದಿನ ಕಾಲೇಜಿನ ಕಾರ್ಯಕ್ರಮದಲ್ಲಿ ಕಾವ್ಯ ಹಾಡಿದ ಆ ಹಾಡು ಆದಿತ್ಯನಿಗೆ ಒಂದು ಸತ್ಯವನ್ನು ಮನವರಿಕೆ ಮಾಡಿಕೊಟ್ಟಿತು. ಅವಳು ಕೇವಲ ಗೆಳತಿಯಲ್ಲ, ತನ್ನ ಬದುಕಿನ ಅವಿಭಾಜ್ಯ ಅಂಗ ಎಂದು. ಆದರೆ ಪ್ರೀತಿಯನ್ನು ವ್ಯಕ್ತಪಡಿಸುವ ಧೈರ್ಯ ಅವನಲ್ಲಿರಲಿಲ್ಲ. ಭಾಗ 3. ವಿರಹದ ನೋವು. ಕೆಲಸಕ್ಕಾಗಿ ಆದಿತ್ಯ ನಗರಕ್ಕೆ ಹೋದಾಗ ಕಾವ್ಯ ದೂರವಾದಳು. ಆದರೆ ನೆನಪುಗಳಲ್ಲ. ಹಳ್ಳಿಯ ಆ ಹಳೆ ಕೆರೆ, ಸೂರ್ಯಾಸ್ತದ ಸಮಯ ಇಬ್ಬರನ್ನೂ ಒಂದೇ ಭಾವನೆಯಲ್ಲಿ ಕಟ್ಟಿಹಾಕಿದ್ದವು. ಅವನು ಮರಳಿ ಬರುವನೆ ಎಂಬ ಕಾತರ ಕಾವ್ಯಾಳ ಕಣ್ಣಲ್ಲಿದ್ದರೆ, ಅವಳು ನನಗಾಗಿ ಕಾಯುವಳೆ ಎಂಬ ಆತಂಕ ಆದಿತ್ಯನಲ್ಲಿತ್ತು. ಭಾಗ 4. ಪುನರ್ಮಿಲನ. ವರ್ಷಗಳ ನಂತರ ಆದಿತ್ಯ ಮರಳಿದಾಗ ಇಬ್ಬರೂ ಮಾತಾಡಲಿಲ್ಲ. ಏಕೆಂದರೆ ಕೆಲವು ಕಥೆಗಳಿಗೆ ಶಬ್ದಗಳ ಅವಶ್ಯಕತೆ ಇರುವುದಿಲ್ಲ. ಅಂದು ಸಾಯಂಕಾಲ ಕೆರೆಯ ದಂಡೆಯಲ್ಲಿ ಸೂರ್ಯಾಸ್ತದ ಕೆಂಪು ಬಣ್ಣದ ಸಾಕ್ಷಿಯಾಗಿ ಅವರ ಕೈಗಳು ಒಂದಾದವು. ಅದು ಬರೀ ಪ್ರೀತಿಯಲ್ಲ, ಎರಡು ಆತ್ಮಗಳ ಮೌನ ಸಮ್ಮಿಲನ. ಸಮಾರೋಪ. ಸ್ನೇಹಿತರೆ, ಪ್ರೀತಿ ಎಂದರೆ ಬರೀ ಮಾತಲ್ಲ, ಅದು ಮೌನದ ಭಾಷೆ. ಈ ಸುಂದರ ಕಥೆ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಕನ್ನಡ ಕಾದಂಬರಿ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ